ಬರಾಕ್ ಒಲ್ಲೆ ನಾನು ಹೋದ್ ಕೈ ಕಸ್ಕೊಂಡೆ ಅಲ್ಲ, ಕೈ ಕೊಟ್ಟು ಇಲ್ಲೇ ಕೈಲಾಸ ನಿರ್ಮಾಣ ಮಾಡ್ತೀನಿ ಜಗದತ್ನಲ್ಲಿ ಅಂತ ಹೇಳಿದ್ನಂತ. ಹಂಗ ಇವತ್ತು ಮಣಿಯಾರ್ ಅವ್ರು ಏನ್ ಮಾಡಾಕತ್ತಾರ ಅಂತ ಕೇಳಿದ್ರೆ ಹೋಗಿದ್ರ ಬಗ್ಗೆ ಚಿಂತೆ ಮಾಡಾಕತ್ತಿಲ್ಲ. ತಾವು ಆಲ್ಮಟ್ಟಿ ಡ್ಯಾಮಿಗೆ ಗಚ್ ಹೊತ್ತಿದ್ದು ನೆನ್ಸಿಲ್ಲ. ಅವರು ಬ್ಯಾಂಕ್ನಾಗ ಪಿಗ್ಮಿ ಏಜೆಂಟ್ ಆಗಿ ನಮ್ಮ ಬೂದಾಳ ಇವ್ರು ಬಂದಾರ, ಅಮರಣ್ಣ ಬಂದಾರ. ಅವ್ರವ್ರು ಬ್ಯಾಂಕ್ ಮಾಡಿದ್ರು. ಬಹುಶಃ ಅಲ್ಲೆಲ್ಲ ಪಿಗ್ಮಿಯನ್ ಎತ್ತು ಅಂತ ನೋಡ್ರಿ. ಒಬ್ಬ ರಾಜ ಇದ್ನಂತ, ಒಬ್ಬ ರಾಜನ ಹತ್ರ ಪ್ರಧಾನ ಮಂತ್ರಿ ಇದ್ನಂತ. ತಾಯಂದ್ರೆ ನಾವು ಜೀವನವನ್ನ ಹೆಂಗ್ ಸವಿಬೇಕಂತ ಕೇಳಿ ನೆನ್ಪಿಟ್ಕೋಬೇಕು ನಾವು ಇದನ್ನೆಲ್ಲ. ಒಬ್ಬವ ಬಡವ ರಾಜನ ಹತ್ರ ಪ್ರಧಾನ ಮಂತ್ರಿ ಆದ್ನಂತ. ಪ್ರಧಾನ ಮಂತ್ರಿ ಆದ ಕೂಡಲೇ ದೊಡ್ಡ ಹುದ್ದೆ ಬಂತ. 10 ಕೈಯಾಗ 10 ಬೆರಳ ಉಂಗುರಗಳು ಬಂದ್ವು, ಎಲ್ಲಾ ಬಂದ್ವು. ಅವ ದಿನ ಅರಮನೆಗೆ ಹೋಗ್ಬೇಕಲ್ಲ, ಅರಮನೆಗೆ ಹೋಗೋ ಮುಂದೆ ಒಂದು ಸಂದಕ ಮಾಡಿ ಆ ಸಂದಕ ತೆಗೆದು ನೋಡಿ ಹೋಗವಂತ. ಸಂದಕ ತೆಗೆದು ನೋಡೋದು ಹೋಗೋದು, ಅದನ್ನ ದರ್ಶನ ಮಾಡ್ಕೊಂಡು ಹೋಗವಂತ. ಜೀವನ ದರ್ಶನ ಮಾಡ್ಕೋಬೇಕು. ದರ್ಶನ ಮಾಡ್ಕೊಂಡ್ರೆ ಗೊತ್ತಾಗ್ತದ, ಹಿಂದಿಂದ ನೆನೆಸ್ಕೊಂಡ್ರೆ ಮುಂದಿಂದ ಗೊತ್ತಾಗ್ತದ ಜೀವನ. ಹಿಂದಿನ ನೆನಪು ಹಾರಿದ್ರಿ ಅಂತ ಕೇಳಿದ್ರೆ ಇವು ಏನೂ ಮಾಡಕ್ಕಾಗಂಗಿಲ್ಲ, ಇವನೇನೂ ಮಾಡಕ್ಕಾಗಂಗಿಲ್ಲ. ಅದಕ್ಕೆ ಹಿಂದಿನ ನೆನ್ಪಿಟ್ಕೋಬೇಕು ಯಾವಾಗ್ಲೂ ಮನುಷ್ಯ. ಹಿಂದ ನಾ ಏನ್ ಇದ್ದೆ ಅಂದ್ರೆ ಮುಂದೆ ಏನಾಗ್ಬೇಕು ಅನ್ನೋದನ್ನ ಜೀವನ ಕಲಿಸ್ಕೊಡ್ತದೆ. ಇಲ್ಲಾಂದ್ರೆ ಕಲ್ಸಕ್ ಸಾಧ್ಯ ಇಲ್ಲ. ಬಹುಶಃ ಹೋಗೋ ಹೊತ್ನ್ಯಾಗ ಆ ಸಂದಕ ತೆಗೆದು ನೋಡಿ ಹೋಗವ. ಹೇಳ್ತಂದು ದಿನ ಇವ ಏನ್ ನೋಡಕ್ಕನ, ಇವ ಸಂದಕದಾಗ ಏನ್ ಇಟ್ಟಾನ, ಏನ್ ನೋಡಕ್ಕನ ಅಂತ ಹೇಳಿ ಆಕಿ ಒಂದ್ ದಿವ್ಸ ತೆಗೆದು ನೋಡಿದ್ಲು. ತೆಗೆದು ನೋಡಿದಾಗ ಅಲ್ಲೊಂದು ಹರಕ್ ಅಂಗಿ, ಹರಕ್ ದೋತ್ರ, ಹರಕ್ ಪ್ಯಾಂಟ್ ಇದು ಎಲ್ಲ ಇತ್ತು. ಮರುದಿವ್ಸ ಬಂದವ ಹೆಂಡ್ತಿ ಕೇಳಿದ್ಲು, ಈ ಸಂದಕದಾಗ ಇವನ್ನೆಲ್ಲ ಇಟ್ಟಿದಿ, ಏನ್ ನೋಡಕ್ಕಿ ಅಂತ ಕೇಳಿದ್ರೆ, ಇವತ್ತ ರಾಜ ಬಂಗಾರದ ಅಂಗಿಯನ್ನು ಹಾಕೊಳ್ಳಕ್ ಕೊಟ್ಟಾನ, ಅವ್ನು ಹಾಕೊಂಡಾಗ ನಾ ಹಿಂದಿ ದೇಹಕ್ಕೆ ಹರಕ್ ಅಂಗಿ ಹಾಕೊಂಡಿದ್ದೆ ಅಂತ ಹೇಳಿ ಆ ಹರಕ್ ಅಂಗಿ ನೋಡಿ ಹಕ್ಕಿನಿ, ಅದು ನೆನಪಿರ್ಲಿ ಅಂತ ಹೇಳಿ ಅವ ಹೇಳ್ತಾ ಇದ್ದಾನ. ಅದಕ್ಕೆ ಜೀವನ ಅಂದ್ರೆ ದರ್ಶನ ಮಾಡ್ಕೋಬೇಕು. ಇವತ್ತು ನಮ್ಮ ಮಣಿಯಾರವ್ರನ್ನ ನೋಡಿದಾಗ ನನಗೆ ಏನ್ ನೆನಪಾಗ್ತದ ಅಂತ ಕೇಳಿದ್ರೆ, ಬಹುಶಃ ಇಂಥ ಮನೆಯನ್ನು ಕಟ್ಟ್ಯಾರ, ಬಹುಶಃ ಒಂದು ಕಾಲಕ್ಕೆ ಅವ್ರು ಗಚ್ಚನ್ನು ಹೊತ್ತಾರ ಅನ್ನುವಂಥದ್ದನ್ನು ಕೂಡ ನಾವು ನೆನಪಿಟ್ಕೋಬೇಕು. ಬಹಳ ಸಂತೋಷದ ಸಂಗತಿ ಅಂತ ಕೇಳಿದ್ರೆ, ಸರ್ಕಾರ ಎಲ್ಲರಿಗೂ ಪೆನ್ಷನ್ ಕೊಡ್ತದೆ. ಇವರು ಮೌಲ್ಯವ್ರು ಹಿಡ್ಕೊಂಡು, ನಾನು ಹೋಸಲ ಕಾರ್ಯಕ್ರಮಕ್ಕೆ ಬಂದಿದ್ದೆ, ಪಾಕೆಟ್ ನಾನು ವಿತರಣೆ ಮಾಡಿ ಹೋಗಿದ್ದೇನೆ. ಅವ್ರಿಗೆ ಕೊಟ್ಟಂತ ಏನದು ಪೆನ್ಷನ್ ಸಹಾಯಧನವನ್ನ ಯಾರು ಕೊಟ್ಟಾರ್ರಿ, ಎಷ್ಟು ಮಂದಿ ಕೊಟ್ಟಾರ, ಇದ್ದಿದ್ದೆಲ್ಲ ನನಗೆ ಇರ್ಲಿ ಅಂತೇಳಿ ಉಗುಳು ಹಚ್ಚಿ ಬ್ಯಾಂಕ್ನಾಗ ಇಡು ಹೊತ್ನ್ಯಾಗ ತೆಗೆದು ಕೊಡುವಂತ ಭಾವ ಬರ್ಬೇಕಲ್ರಿ. ಎಂಥ ದೊಡ್ಡ ಮನಸ್ಸು. ತನ್ನಂಗ ನೋಡಿದರೆ ಬಿನ್ನಿಲ್ಲ ಬೇದಿಲ್ಲ, ತನ್ನಂಗ ತನ್ನ ಮಗಳಾಂಗ ನೋಡಿದರೆ ಕಣ್ಣ ಮುಂದಾದ ಕೈಲಾಸ. ನಿನ್ನೆ ನನಗೊಂದು ವಿಡಿಯೋ ಬಂದಿತ್ತು ವಾಟ್ಸಪ್ಪಿಗೆ ಅವ್ರದ್ದು. ನಾನು ನೋಡಿದೆ, ಅದ್ರಾಗ 4 ಕಾರ್ ಮಿನಿಸ್ಟರ್ ಕಾರ್ ಬಂದಂಗೆ ಬರಾಕತ್ತಿದ್ವು. ನಾನು ಫೋನ್ ಹಚ್ಚಿದೆ ಅವ್ರಿಗೆ, ಏನ್ರಿದು ಕಾರಿಂದ ಬಿಟ್ಟಿರಲ್ಲ ಚಿತ್ರ, ಯಾಕೆ ಇವು ಕಾರ್ ಅದಾವ, 4 ಒಂದ್ರ ಹಿಂದೊಂದು ಬರಾಕತ್ತಾವಲ್ಲ ಅಂತ ಕೇಳಿದೆ. ಅವ್ರದ್ದು ಲಾಸ್ಟ್ ಒಂದು ಕಾರ್ ಕರೆಯದು ಬರಾಕತ್ತಿತ್ತು. ಏನಿದೆ ಅಂದ್ಬಿಟ್ಲೆ, ನನ್ನ ಹಳೆಯಾರಿಗೆ 4 ಕಾರ್ ಕೊಡ್ತೀನಿ ರೀ ಮುತ್ಯಾರ ಅಂತಂದ್ರು. ಎಲ್ಲಿಂದ ಬಂತು ರೊಕ್ಕ ಅಂತ ಕೇಳಿದೆ ನಾನು. ಕೇಳ್ರಿಲ್ಲ, ಅದು ಅವ್ರಿಗೆ ನನಗೆ ಆದಂಥ ಡಿಸ್ಕಷನ್ ಇದೆ. ಈ ರೊಕ್ಕ ಎಲ್ಲಿಂದ ಬಂತು ಅಂತ ಕೇಳಿದೆ. ಅವ್ರು ಹೇಳಿದ್ರು, ನನ್ನ ಹೆಂಡತಿ LIC ಮಾಡಿಸಿದ್ಲ್ರಿ. ನೋಡ್ರಿ ಎಂಥ ಮನಸ್ಸು. ಅದೊಂದು 45 ಲಕ್ಷ ಬಂತ್ರಿ. ಈ 45 ಲಕ್ಷ ಏನ್ ಮಾಡೋಣ ಅಂತ ಕೇಳಿದ್ರೆ, ಹೆಣ್ಣು ಕೊಟ್ಟು ಕಣ್ಣನ್ನು ಕೊಟ್ಟಿನಿ, ಹತ್ಕೊಂಡ ಕಾರು ಕೊಡಿಸ್ಬೇಕಂತೇಳಿ ಕಾರ್ ಕೊಡಿಸಿದ್ದಾಳೆ ಅಂದಿಗೆ ಅಂತ ಹೇಳಿದ್ರು. ಬಹಳ ಹಾರ್ಟ್ ಟಚಿಂಗ್ ಆಯ್ತು. ಬಹಳ ಒಂಥರ ಅದು ಏನೋ ಅಂತಾರಲ್ಲ, ಹೇಳಕ್ಕ ಆನಂದವನ್ನು ಹೇಳಕ್ ವ್ಯಕ್ತಪಡಿಸಕ್ ಆಗೋದಿಲ್ಲ. ಬಹುಶಃ ಈ ಮಾತನ್ನು ಯಾಕೆ ಹೇಳಕತ್ತೀನಿ ಅಂತ ಕೇಳಿದ್ರೆ, ಇಂಥವ್ರು ಮುದ್ದೆ ಬೇಳದಾಗ ಓಣಿಗೊಬ್ಬೊಬ್ಬ ಮಣಿಯಾರ ಆಗಿಬಿಟ್ರೆ ಅಲ್ಲಾಕೆ ದರ್ಬಾರ್ ಮೇ ದೇರ್ ಹೈ ಅಂದೇರ್ ನಹಿ ಅಂದಂಗೆ ಆಗ್ತದ. ಬಹುಶಃ ಈ ಮನಸ್ಸು ಬೇಕು ನೋಡ್ರಿ ನಮಗೆ. ಈ ಮನಸ್ಸಿದ್ದಾಗ ಜೀವನಕ್ಕೊಂದು ಪಿಚಿಂಗ್ ಅನ್ನು ಬಿಟ್ಕೊಂಡಾಗ ಏನಾಗ್ತದ ಅಂತ ಕೇಳಿದ್ರೆ, ಭಗವಂತ ಒಂದು ಕೊಟ್ರೆ ನೀವು 1 ಕಾಳು ಹಾಕಿರ್ತೀರಿ, 1 ತೊಗರಿ ಬಿತ್ತಿರ್ತೀರಿ, 1000 ತೊಗರಿ ಒಂದು ಗಿಡದಾಗ ಬಂದಿರ್ತದೆ. ಭಗವಂತ ಕೊಡೋ ದೊಡ್ಡವದಾನ. ಅವ ಎಲ್ಲ ಕೊಡೋ ಮೇಲೆ ದೊಡ್ಡವದಾನ. ಇದು ಎಲ್ಲವೂ ಅವಂದು 1 ದಿವಸ ಬಿಟ್ಟೋಕೆ ಹೇಳಿದ್ರಲ್ಲ ಅವರು, ಈ ಮನೆ ಕಟ್ಟಿಸಿರಿ ಎಷ್ಟು ದಿವಸ ಇರ್ತೀವಿ ಅಂತ ಹೇಳಕ್ ಬರಂಗಿಲ್ಲ. ಹಿಂದೆ ಈ ಮನ್ಯಾಗ ಅವ್ರ ಅಪ್ಪಾರಿದ್ರು, ಅವ್ರ ಹಿಂದ ಅವ್ರ ಅಪ್ಪಾರಿದ್ರು, ಅವ್ರಿಂದ ಅವ್ರ ಅಪ್ಪಾರಿದ್ರು, ಈಗ ನಾ ಬಂದೀನಿ, ನಾ ಹೋದ ಬಳಿಕ ಇದೊಂದು ಏನಂತ ಕೇಳಿದ್ರೆ ಬಾಡಿಗೆ ಅತಿಥಿಗಳು ನಾವೆಲ್ಲ. ವಿ ಆರ್ ಗೆಸ್ಟ್ ಇನ್ ದ ವರ್ಲ್ಡ್. ನಾವೆಲ್ಲರೂ ಯಾರು ಅಂತ ಕೇಳಿದ್ರೆ ಅತಿಥಿಗಳು. ಒಂದು ದಿನ ಬಿಟ್ಟು ಹೋಗ್ಬೇಕಾಗಿದೆ. ಬಿಟ್ಟು ಹೋದಾಗ ಯಾರು ಏನ್ ಆಗ್ಬೇಕಂತ ಕೇಳಿದ್ರೆ, ಕಬೀರ ಹೇಳ್ತಾನಲ್ಲ, ಜಬ್ ಹಮ್ ಪೈದಾ ಹುए हम रोहे जगह हसे ऐसी करनी कर चलो जगह ರೋಹೆ ಹಮ್ ಹಸೆ ಅನ್ನುವಂತ ಮಾತನ್ನ ಹೇಳ್ತಾನೆ.
ನಾವು ಹುಟ್ಟಿದಾಗ ಎಲ್ಲರೂ ನಗ್ತಿರ್ತಾರಂತೆ. ಗಂಡು ಹುಡ್ತಿ ಹೆಣ್ಣು ಹುಡ್ತು ಅಂತೇಳಿ ನಗ್ತಿರ್ತಾರಂತೆ. ನಾವು ಅಳ್ತಿರ್ತೀವಿ ಅಂತ ತೊಟ್ಟಲ್ದಾಗ ನಾವು ಮಲ್ಕೊಂಡು ಅಳ್ತಿರ್ತೀವಂತೆ. ನಾವು ಹೋಗೋ ಮುಂದೆ ದೊಡ್ಡವರಾಗಿ ಮಣಿಯಾರಾಗಿಯೋ ಯಾರೋ ಒಬ್ಬ ಮಹಾತ್ಮನಾಗಿಯೋ ಮೊಹಮ್ಮದ್ ಪೈಗಂಬರಾಗಿ ಜೀಸಸ್ ಆಗಿ ಏನೋ ಆಗಿ ಹೋಗೋ ಮುಂದೆ ಜಗತ್ತೆಲ್ಲ ಇಂಥವನ್ನ ಯಾಕೆ ಕಳ್ಕೊಂಡು ಪರಮಾತ್ಮ ಕರ್ಕೊಂಡೆ ಅಂತೇಳಿ ಅವ್ರು ಅಳ್ತಿರ್ಬೇಕಂತ ನಾವು ನಕ್ಕೊಂತ ಪಾದಕ್ಕೆ ಹೋಗ್ಬೇಕಂತ ಅಲ್ಲಾನ ಪಾದಕ್ಕೆ ಅದೇ ನಿಜವಾದ ಜೀವನ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಇವತ್ತು ನಿಜವಾಗ್ಲೂ ಬಹಳ ಖುಷಿ ಆಯ್ತು. ಮತ್ತು ನಾನು ಹಿಂದೊಮ್ಮೆ ಬಂದಾಗ ಎಲ್ಲ ತಾಯಂದಿರಿಗೆ ಚಸ್ಮಾ ಔಷಧಿ ಕಣ್ಣು ಆಪರೇಷನ್ ಮಾಡಿದ್ದಂಥದ್ದನ್ನು ಕೂಡ ನಾ ಹಿಂದಿನ ಕಾರ್ಯಕ್ರಮ ಇವರು ಕಾಲೇಜನ್ನು ಮಾಡಿದ್ದಾರೆ. ಶಿಕ್ಷಣ ರಂಗದಲ್ಲಿ ಕೂಡ ಅವರು ಪಾದಾರ್ಪಣೆಯನ್ನು ಮಾಡಿದ್ದಾರೆ. ಇನ್ನೂ ಹೀಗೆ ಅವ್ರದ್ದೇನೋ ಹೇಳ್ತಾರಲ್ಲ, ಹಾಲುಂಡ ತವರಿಗೆ ಏನೆಂದು ಹರಸಲಿ ಹೊಳೆದಂಡಲಿರುವ ಕರಕೀಯ ಕುಡಿ ಹಂಗ ಹಬ್ಬಲಿ ಅವರ ರಸಬಳ್ಳಿ ಅಂತ ಹೇಳ್ತಾರಲ್ಲ, ಹಂಗ ಕೊಡುವಂತ ಕೈ ಆ ಶಕ್ತಿಯನ್ನ ಭಗವಂತ ನಮ್ಮ ಮಣಿಯಾರವ್ರಿಗೆ ಕೊಟ್ಟು ಕಾಪಾಡ್ಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇದನ್ನೆಲ್ಲ ಯಾರ ಹೆಸರಲ್ಲೇ ಮಾಡಾಕತ್ತಾರ ಅಂತ ಕೇಳಿದ್ರೆ ಅವರು ಯಾರ ಹೆಸರಲ್ಲೇ ಮಾಡಾಕತ್ತಾರ? ತಾಯಂದಿರೆ ತಡ್ರಿ ಹೇಳ್ಬೇಡ್ರಿ, ಯಾರ ಹೆಸರಲ್ಲೇ ಮಾಡಾಕತ್ತಾರ? ಯಾರ ಹೆಸರಲ್ಲೇ ಮಾಡಾಕತ್ತಾರ? ಯಾರ್ರಿ? ಹಾ ನೋಡ್ರಿ, ತಂದೆ ತಾಯಿ ಹೆಸರಲ್ಲೇ ಮಾಡಾಕತ್ತಾರ. ಇವತ್ತಿನ ಮಕ್ಳು ತಂದೆ ತಾಯಿನ ಒಯ್ದು ಎಲ್ಲಿ ಇಡಾಕತ್ತಾರ್ರಿ? ಭಾಳ ಮಂದಿ ರೈತರು ಬಿಟ್ಟಿಲ್ಲ. ನಾನು ಹೇಳಕ್ ಇಷ್ಟಪಡ್ತೀನಿ, ರೈತರದಲ್ಲಿ ದೋತ್ರ ಉಟ್ಕೊಂಡು 2 ಎತ್ತು ತಗೊಂಡು ಹೊಲಕ್ಕೆ ಹೋಗ್ತಾರಲ್ಲ, ಅವ್ರು ಮಾಡಿಲ್ಲ. ಭಾಳ ದೊಡ್ಡ ಡಿಗ್ರಿ ಪಡ್ಕೊಂಡಿರ್ತಾರಲ್ಲ, ಪ್ರೊಫೆಸರು, ಪ್ರಾನ್ಸಿಪಾಲ್ರು, ಏನೇನೋ ಆಗಿರ್ತಾರಲ್ಲ, ಅವ್ರ ಇತಿಹಾಸ ಇನ್ನೊಂದು ಹಿಂದೆ ಬೇರೆ ಇರ್ತೈತಿ, ಪರದೆ ಹಿಂದೆ ಬೇರೆ ಇರ್ತೈತಿ ಅವ್ರ ಇತಿಹಾಸ. ಅವರೆಲ್ಲ ಎಲ್ಲಿ ಬಿಟ್ಟಾರ ಅಂತ ಕೇಳಿದ್ರೆ ತಂದೆ ತಾಯಿನ ಒಯ್ದು ಅನಾಥಾಶ್ರಮದಾಗ ಬಿಟ್ಟಾರ. ಭಾಳ ಎಜುಕೇಟೆಡ್ ಇದ್ದವ್ರ ಈ ಕೆಲಸ ಮಾಡಕತ್ತಾರ ಹಾಗೆ. ಅದಕ್ಕೆ ನಾ ಇಂಥ ಹೊತ್ತಿನಾಗ ಹೇಳಕ್ ಇಷ್ಟಪಡ್ತೀನಿ, ಮರಳುಗಾಡಿನ ವಯಾಸಿಸಿದಂತೆ ಓ ಲೋಗು ಕಹಾಗಯೇ, ಅವ್ರ ಅಂಥ ವ್ಯಕ್ತಿಗಳು ಎಲ್ಲಿದಾರ ಅಂತ ಹುಡುಕುವಂಥ ವ್ಯಕ್ತಿತ್ವ ಯಾರ್ದಿದೆ ಅಂತ ಕೇಳಿದ್ರೆ ನಮ್ಮ ಮಣಿಯಾರ್ ಅವ್ರದ್ದಿದೆ. ಆ ಪ್ರೀತಿಗಾಗಿ ನಾನು ಬಹಳ ದೂರದಿಂದ ಬಹುಶಃ ನಾನು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡೆ. ವಿಶೇಷವಾಗಿ ನಮ್ಮ ಕಂದಗಲ್ ಅವ್ರು ಬಂದಾರ, ಅವ್ರ ಭಾಷಣ ಕೇಳಕ್ಕೆ ನನಗಂದ್ರೆ ಬಹಳ ಇಷ್ಟ. ನಾವು ಕೂಡಿ ಭಾಳ ಕಾರ್ಯಕ್ರಮದಲ್ಲಿ ಕೂಡಿದ್ದೇವೆ. ಕುರಾನ್ ಸಪ್ತಾಹದ ತಾಳಿಕೋಟೆಯೊಳಗೆ ಕೂಡಿದ್ದೀವಿ, ಬೇರೆ ಬೇರೆ ಕಡೆ ಕೂಡಿರ್ತೀವಿ. ಇವತ್ತು ಅಂಥವ್ರೆಲ್ಲ ವಿದ್ವಾಂಸರು ಬಂದಾರ. ಜೊತೆಗೆ ನಮ್ಮ ಚೌಕಿ ಮಠರನ್ನ ಕರೆಸಿರಲ್ಲ, ಅವ್ರು ಪೊಲೀಸ್ ಅಧಿಕಾರಿಗಳು ನಿವೃತ್ತ ಅನ್ನೋದ ಅನ್ಸಂಗಿಲ್ಲ. ಹಂಗೆ ನೋಡಿರಿ ಇನ್ನೂ ನಿವೃತ್ತ ಆಗಿಲ್ಲ ಅಂತ ಅನಿಸ್ತದೆ. ಯಾಕಂತ ಕೇಳಿದ್ರೆ ನಮ್ಮ CPI ಸಾಹೇಬ್ರು ಅಂದ್ರೆ ಅವ್ರು ಮಾತಾಡೋದು ಬಾಯಿಂದ ಅಲ್ಲ, ಗೊತ್ತಾಗ್ತದಲ್ಲ. ಆದ್ರೆ ಇವತ್ತು ಬಹಳ ಚಲೋ ಮಾತನಾಡಿದ್ರು, ಬಹಳ ಖುಷಿ ಅನಿಸ್ತು ನನಗೆ ಅವ್ರ ಭಾಷಣ ಕೇಳಿ. ಇಂಥ ವಿಚಾರವಾದಿಗಳನ್ನ ಈ ವೇದಿಕೆಗೆ ಕರೆದಿರಲ್ಲ, ಬಹಳ ಖುಷಿ ಅನಿಸ್ತದೆ. ಆ ಮಣಿಯಾರವ್ರಿಗೆ ಇನ್ನೂ ಇಂಥ ಕೆಲಸವನ್ನು ಮಾಡುವಂಥ ಶಕ್ತಿಯನ್ನು ಆ ಭಗವಂತ ಆಯುಷ್ಯ ಆರೋಗ್ಯ ಭಾಗ್ಯವನ್ನ ಅವ್ರ ಅಪ್ಪಾರು 86 ವರ್ಷ ಬದುಕಾರ, ಅವರು 106 ವರ್ಷ ಬದುಕಲಿ ಅಂತೇಳಿ ಇವತ್ತಿನ ರಂಜಾನ್ ತಿಂಗಳಲ್ಲಿ ನಾನು ಹರಸಿ ಇಂಥ ಕೆಲಸವನ್ನು ಮಾಡಲಿ ಅನ್ನುವಂಥ ಮಾತನ್ನು ಹಾರೈಸಿ ತಮ್ಮೆಲ್ಲರಿಗೂ ಶುಭವನ್ನು ಕೋರಿ, ಬಹುಶಃ ಅವ್ರೊಂದು ಮಾತು ಹೇಳಿದ್ರೆ 400 ಕಿಟ್ ಮಾಡಿದ್ದೀನಿ. ಬಹುಶಃ ಭಾಳ ಜನ ಬಂದಾರ. ಈ ಕಿಟ್ನಾಗ ಎಷ್ಟಿದೆ ಅಲ್ಲ ಅಷ್ಟು ರೊಕ್ಕನೂ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದ್ರಲ್ಲ, ಅದು ಎಂಥ ಅವರು ಒಂದೊಂದು ಮಾತು ಬಹಳ ಹೃದಯ ಸ್ಪರ್ಶಿ ಇದ್ದು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಹೇಳ್ತಾ, ಮತ್ತೊಮ್ಮೆ ತಮ್ಮೆಲ್ಲರಿಗೆ ಶರಣು 2 ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಜೈ ಗುರು ಬಸವೇಶ್ವರ.